ಕಾನ್ಸ್ಟೇಬಲ್ ಹುದ್ದೆಗಳಿಗಾಗಿ ಕಾಯುತ್ತಿದ್ದ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ಬಂದ ಅಫಿಷಿಯಲ್ ಆದ ಮಾಹಿತಿ ಕೂಡ ಆಗಿರ್ತದೆ. ಇದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವೇನಾದರೂ ಪೊಲೀಸ್, PC, PSI, SDA ಇನ್ಯಾವುದೇ ಪರೀಕ್ಷೆಗೆ ಸಂಬಂಧಿಸಿದ ತಯಾರಿ ನಡೆಸಿದ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ ಆದಷ್ಟು ಹೋಗಿ ಜಾಯ್ನ್ ಆಗಿ. ಸ್ನೇಹಿತರೆ, ನೀವೇನಾದರೂ ಪೊಲೀಸ್, PC ಮತ್ತು PSI ಪರೀಕ್ಷೆಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ, ಈ ನೋಟ್ಸು ತುಂಬ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಇಲ್ಲ ಕಂಪ್ಲೀಟ್ ಸಿಲೆಬಸ್ ನೋಟ್ಸು ಅದು ಬಂದು ನಿಮಗೆ 2024-25ನೇ ವರ್ಷದ ನೋಟ್ಸ್ ಇರ್ತಾವೆ. ಸ್ನೇಹಿತರೆ, ಇಲ್ಲಿ ಸಿಲೆಬಸ್ ಇಲ್ಲೋ ಕರ್ನಾಟಕ ಇತಿಹಾಸ, ಭಾರತ ಇತಿಹಾಸ ಸಂಪೂರ್ಣವಾಗಿಲ್ಲ, ಏನೇನೆಲ್ಲ ಮೆನ್ಷನ್ ಮಾಡಿದಲ್ಲ ಈ ಎಲ್ಲ ನೋಟ್ಸ್ ನಿಮಗೆ ನೀಡಲಾಗ್ತದೆ. ಅದ್ರ ಜೊತೆಗೆ ನಿಮಗೆ PC 60 ಓಲ್ಡ್ ಕ್ವಶನ್ ಪೇಪರ್ ಉಚಿತವಾಗಿ ನೀಡುತ್ತೆ. ಅದೇ ರೀತಿ PSI 60 ಓಲ್ಡ್ ಕ್ವಶನ್ ಪೇಪರ್ ಮತ್ತೆ ನಿಮಗೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಕೂಡ ಉಚಿತವಾಗಿ ನೀಡುತ್ತೆ. ಸ್ನೇಹಿತರೆ, ಈ ಎಲ್ಲ ನೋಟ್ಸಿನ ಬೆಲೆ ಬಂದು ಕೇವಲ 200 ರೂಪಾಯಿಗೆ ನೀಡ್ತಾ ಇದ್ದಾರೆ. ಸ್ನೇಹಿತರೆ, ಮೊದಲಿಗೆ ಬಂದು ಈ ನೋಟ್ಸಿನ ಬೆಲೆ ಬಂದು 300 ರೂಪಾಯಿ ಇತ್ತು. ಸ್ನೇಹಿತರೆ, ನೇಮಕಾತಿ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗೆ ನೀಡ್ತಾ ಇದ್ದಾರೆ. ಸ್ನೇಹಿತರೆ, ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ಇಲ್ಲಿ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ್ರೆ ಸ್ಕ್ರೀನ್ಶಾಟ್ ಕಳಿಸಿದರೆ ಮಾತ್ರ ನಿಮಗೆ ನೋಟ್ಸ್ ಬಂದು 200 ರೂಪಾಯಿಗೆ ನೀಡ್ತಾರೆ. ಸ್ನೇಹಿತರೆ, ಎಲ್ಲ ನೋಟ್ಸ್ ಸೇರಿ ಕೇವಲ 200 ರೂಪಾಯಿಗೆ ಇರ್ತದೆ. ಹೊಸ ವರ್ಷದ ನೋಟ್ಸ್ ಇರ್ತಾವೆ. ನೀವೇನಾದರೂ ಕೋಚಿಂಗ್ ಏನಾದರೂ ಹೋಗದೇ ಇದ್ರೆ ಸ್ಟಡಿ ಮಾಡ್ತಿದ್ರಪ್ಪ ಅಂದರೆ ಇವು ಬಂದು ಸಂಪೂರ್ಣವಾಗಿ ಕೋಚಿಂಗ್ ನೋಟ್ಸ್ ಆಗಿರ್ತಾವೆ. ಸುಂದರ ಕೈ ಬರೋದು ನೋಟ್ಸ್ ಇರ್ತಾವೆ, ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ. ಇಂಟ್ರೆಸ್ಟ್ ಇರೋರು ಇಲ್ಲಿ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಇವು PC, PSI ಅಷ್ಟೇ ಅಲ್ಲ, SDA, FDA, ವಿಲೇಜ್ ಅಕೌಂಟ್ ಆಗಿರ್ಬೋದು, PDO ಆಗಿರ್ಬೋದು. ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ನಡೆಸುವ ಎಲ್ಲ GK ಪರೀಕ್ಷೆಗಳಿಗೆ ಏನಿರ್ತದೆ ಯೂಸ್ ಆಗಿರ್ತವೆ. ಸ್ನೇಹಿತರೆ, ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ 4000ಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಸಂಬಂಧಿಸಿ 4500ಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನೇಮಕಾತಿ ಆಗ್ತದೆ ಅಂತ ಗೊತ್ತಿತ್ತು. ಅದರಲ್ಲೂ ಕೂಡ 2032 KSRP ಕಾನ್ಸ್ಟೇಬಲ್ ಮತ್ತು 1600 DRCR ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಆಗುತ್ತೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿತ್ತು. ಆದರೆ ಇಲಾಖೆದವರಿಗೆ ಒಂದು ಹೊಸ ಆದೇಶವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ವಯೋಮಿತಿ ಸಡಿಲಿಕೆಯನ್ನು 3 ವರ್ಷ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟರು. ಬಟ್ ಆದರೆ KSRP ಇಲಾಖೆಯಲ್ಲಿ KSRP ಏನಿರುತ್ತಲ್ಲ, KSRPಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿ ಏನು SSLC ಮೇಲಿತ್ತಲ್ಲ, SSLC ಮೇಲೆ ಇದ್ದಿದ್ದನ್ನು ತೆಗೆದು ಈಗ PUC ಓದಿದ ಅಭ್ಯರ್ಥಿಗಳಿಗೆ ನೀಡುವಂತೆ ಇಲಾಖೆದವರು ಇಲ್ಲಿ ನೋಡ್ರಿ, ಕರ್ನಾಟಕ ರಾಜ್ಯ ಮೀಸಲು ಪಡೆ ಮತ್ತು ಭಾರತ ಮೀಸಲು ಪಡೆಗೆ ಸಂಬಂಧಿಸಿದಂತೆ ಈಗ ಮೊನ್ನೆ ತಾನೇ ಅಂದರೆ 23/9/2025 ನಡೆದ ಸಭೆಯಲ್ಲಿ ಅಥವಾ ಇವರು ಮೀಟಿಂಗ್ ತೊಗೊಂಡಿರ್ತಾರೆ ಆ ಸಮಯದಲ್ಲಿ ಏನು ಹೇಳಿದಾರಪ್ಪ ಅಂದ್ರೆ, ಇನ್ನು ಮುಂದೆ ಹೊಸ ನೇಮಕಾತಿ ಮಾಡಿಕೊಂಡ್ರೆ PUC ಪಾಸಾದ ಅಭ್ಯರ್ಥಿಗಳನ್ನ ನಾವು ಇದಕ್ಕೆ ವಿದ್ಯಾರ್ಥಿಯನ್ನು ನೀಡಬೇಕಂತೇಳಿ ಚರ್ಚೆಯನ್ನು ಮಾಡಿದ್ದಾರೆ. ಅದೇ ರೀತಿ ಇನ್ನು ಮುಂದೆ ಆಗುವ ನೇಮಕಾತಿಗಳಿಗೆ SSLC ಬದಲಿಗೆ PUC ಪಾಸಾದ ಅಭ್ಯರ್ಥಿಗಳಿಗೆ ನೀಡ್ತಾರೆ. ಬರೀ PUC ಅಷ್ಟ ಪಾಸ್ ಆಗಬೇಕಂತ ಕೇಳಬಾರ್ದು. ಇಲ್ಲಿ ನಿಮಗೆ ITI ಪಾಸಾದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು, ಮತ್ತು ಡಿಪ್ಲೊಮಾ ಪಾಸಾದ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಆದರೆ ಇಲ್ಲಿ ITI ಪಾಸಾದ ಅಭ್ಯರ್ಥಿಗಳು NIOS ಸರ್ಟಿಫಿಕೇಟನ್ನು ಕಡ್ಡಾಯವಾಗಿ ತೆಗೆಸಿರ್ಬೇಕ್ರಿ. ಇದು ಬಂದು 2 ರೀತಿಯ ಪರೀಕ್ಷೆ ಇರ್ತಾವೆ. 2 ರೀತಿಯ ಪರೀಕ್ಷೆನ ಪಾಸ್ ಆದರೆ ಮಾತ್ರ ನಿಮಗೆ ಇಲ್ಲಿ ನೀವು ಕೂಡ PUC ಈಕ್ವಲೆಂಟ್ ಆದ ಹಾಗೆ ರೀ. ಅದಕ್ಕಾಗಿ ಯಾರೇ ಇನ್ನೂ ಬರೀ ಕೇವಲ 10ನೇ ತರಗತಿ ಓದಿ ನಾನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಸ್ಟಡಿ ಮಾಡ್ತೀನಿ ಅನ್ನೋರಿದ್ರಂದ್ರೆ ಪ್ರತಿಯೊಬ್ಬರು ಕೂಡ PUC ಆಗಲಿ, ITI ಆಗಲಿ, ಡಿಪ್ಲೊಮಾ ಆಗಲಿ ಏನೋ ಒಂದು ಮಾಡ್ಕೋರಿ. ಇದ್ರ ಜೊತೆಗೆ ಏನಾದರೂ ಡಿಗ್ರಿ ಬಂದ್ರಂದ್ರೆ ಡಿಗ್ರಿ ಎಕ್ಸ್ಟರ್ನಲ್ ಮಾಡಿಕೊಂಡು ನೀವು ಅಂದರೆ ಎಕ್ಸಾಮ್ ಕಷ್ಟ ಹೋಗೋದ್ರಿ. ಉಳಿದಿದ್ದೆಲ್ಲ ಏನಿದಿಲ್ಲ ಸ್ಟಡಿಯನ್ನು ಏನು ಮಾಡ್ತಿರ್ತಿರಲ್ಲ, ಪೊಲೀಸ್ ಆಗಿರಲಿ, ಇನ್ಯಾವುದು SDA, FD ಆಗಿರಲಿ, ಈಗ ಮಿನಿಮಮ್ ಕ್ವಾಲಿಫಿಕೇಷನ್ PUC ಮಾಡಕತ್ತಾರ್ರಿ. ಈಗ DRಗೆ ಮಾತ್ರ ನಿಮ್ಗೆ SSLC ಮೇಲಿದೆ. ಅದನ್ನು ಕೂಡ ಏನಾದರೂ PUC ಮೇಲೆ ಮಾಡಿದರೆ SSLC ಮೇಲಿರೋ ಎಲ್ಲ ನೇಮಕಾತಿಗಳು ರದ್ದಾದಂಗೆ ರೀ ಆಲ್ಮೋಸ್ಟ್ ಎಲ್ಲ. ಯಾಕಂದರೆ KSRP, DRS, ಸಿವಿಲ್ ಇವನು ಜಾಸ್ತಿ ಕರಿತಿರ್ತಾರೆ. ಅದಕ್ಕಾಗಿ ಈಗ ಎಲ್ಲ ಕೂಡ ನೇಮಕಾತಿ ಕೂಡ ಈಗ PUC ಮೇಲೆ ಕರಿತಾ ಹೋದ್ರಂದ್ರೆ ನಿಮಗೆ ಇಲ್ಲಿ SSLC ಪಾಸಾದ ಅಭ್ಯರ್ಥಿಗಳಿಗೆ ಏನಿರ್ತದಲ್ಲ ಯಾವುದೇ ನೇಮಕಾತಿ ಸಿಗಂಗಿಲ್ಲ ರೀ. ಅದಕ್ಕಾಗಿ ನಿಮ್ಮದು ಮಿನಿಮಮ್ ಕ್ವಾಲಿಫಿಕೇಷನ್ ಡಿಗ್ರಿ ಆದರೂ ಇರಲ್ರಿ. ನಿಮ್ಗೆ ಡಿಗ್ರಿ ಕಲಿಯೋಕ್ಕಾಗಲಿಲ್ಲಪ್ಪ ಅಂದ್ರೆ ಮಿನಿಮಮ್ ಆದರೂ PUC ಆದರೂ ಕೂಡ ಸ್ಟಡಿ ಮಾಡ್ಕೋರಿ. PUC ಮಾಡ್ಕೋರಿ, ITI ಮಾಡ್ಕೋರಿ, ಡಿಪ್ಲೊಮಾ ಮಾಡ್ಕೋರಿ. ITI ಮಾಡ್ಕೋಕ್ಕಿಂತ ಡಿಪ್ಲೊಮಾ ಮಾಡ್ಕೊಂಡ್ರೆ ಬೆಟ್ರಿ. ITI ಮಾಡ್ಕೊಂಡ್ರೆ ಮತ್ತೆ NIOS ಸರ್ಟಿಫಿಕೇಟನ್ನು ತೆಗೆಸ್ಬೇಕಾಗ್ತದೆ. ಅದಕ್ಕಾಗಿ ಡಿಪ್ಲೊಮಾ ಆದರೂ ಮಾಡ್ಕೋರಿ, ಅಥವಾ ಇಲ್ಲ ಅಂದ್ರೆ PUC ಆದರೂ ಮಾಡ್ಕೋರಿ. PUC ಸೈನ್ಸ್ ಮಾಡ್ಕೋರಿ, ಅಥವಾ ಆರ್ಟ್ಸ್ ಮಾಡ್ಕೋರಿ, ಕಾಮರ್ಸ್ ಮಾಡ್ಕೋರಿ. ನಿಮಗೆ ಯಾವುದು ಕೋರ್ಸ್ ಇಂಟ್ರೆಸ್ಟ್ ಇರುತ್ತಲ್ಲ ಅದನ್ನು ಮಾಡಿಕೊಂಡು ಬಟ್ ಮಿನಿಮಮ್ ಕ್ವಾಲಿಫಿಕೇಷನ್ PUC ಮಾಡ್ಕೋರಿ, ಅಥವಾ ಡಿಗ್ರಿ ಮಾಡ್ಕೋರಿ. ಡಿಗ್ರಿ ಮಾಡ್ಕೊಂಡ್ರೆ ತೀರಾ ಬೆಸ್ಟ್ ರೀ. ಎಲ್ಲ ನೇಮಕಾತಿಗೂ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಸ್ನೇಹಿತರೆ, ಇದು ಕೇವಲ ಈಗ KSRPಗೆ ಸಂಬಂಧಿಸಿದಂತೆ ಮಿನಿಮಮ್ ಕ್ವಾಲಿಫಿಕೇಷನ್ PUC ಮಾಡಕತ್ತಾರೆ. PUC ಅಥವಾ 10+2 ಮಾಡಕತ್ತಾರ. ಇನ್ನು ಉಳಿದ ನೇಮಕಾತಿಗೂ ಕೂಡ ನೇಮಕಾತಿ ಆಗೋ ಸಮಯದಲ್ಲಿ ಏನಾದರೂ ಅವರಿಗೆ DARದು ಏನೀಗ 10th ಮೇಲೆ ಐತ್ರಿ. DRCR ಏನಿದೆಯಲ್ಲ ಇದು 10th ಮೇಲೆ ಐತಿ. ಬಟ್ ಈಗ KSRP ಅಷ್ಟೇ PUC ಮೇಲೆ ಮಾಡ್ಯಾರ ರೀ. ಇದನ್ನು ಕೂಡ DRCRಗೆ ಸಂಬಂಧಿಸಿದಂತೆ ಇದನ್ನು ಕೂಡ ಎಜುಕೇಷನಲ್ ಕ್ವಾಲಿಫಿಕೇಷನ್ PUC ಮಾಡಿದ್ರಂದ್ರೆ ಈಗ SSLC ಪಾಸ್ ಆದವ್ರು ಯಾವುದಕ್ಕೂ ಕೂಡ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ ರೀ. ಇರ್ತಾವೆ ಇನ್ನೂ ಸಣ್ಣ ನೇಮಕಾತಿ ಆಗ್ತಾವೆ. ಬಟ್ ಪ್ಯೂನ್ ಹಾಕಿರ್ತಾವೆ. ಬಟ್
ಆದರೆ ಇಲ್ಲಿ ಅತಿ ಹೆಚ್ಚು ನೇಮಕಾತಿ ಆಗೋದು ಸಿವಿಲ್ ಆಗ್ತದೆ ರೀ. ಸಿವಿಲ್ ಕೂಡ PUC ಮ್ಯಾಗ ಐತಿ. ಅದಾದಮೇಲೆ KSRP ಆಗ್ತದೆ, ಅದು ಕೂಡ ಈಗ PUC ಮೇಲೆ ಮಾಡ್ತೀವಿ ಅನ್ನಕತ್ತಾರ. ನೆಕ್ಸ್ಟ್ DR ಆಗ್ತದೆ, DR CR. ಬಟ್ ಅದನ್ನು ಕೂಡ ಈಗ SSLC ಮೇಲಿದ್ದ PUC ಮೇಲೆ ಮಾಡಿದ್ರಂದ್ರೆ, ಒಂದು ವೇಳೆ ಮಾಡಿದ್ರಂದ್ರೆ ನಿಮಗೆ SSLC ಮೇಲೆ ಭಾಳ ನೇಮಕಾತಿ ಆಗೋದು ರಿಯರ್ ಆಗಿಬಿಡುತ್ತೆ. ಅದಕ್ಕಾಗಿ PUCಯನ್ನು ಪಾಸ್ ಮಾಡ್ಕೋರಿ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಬಂದು ಇದು KSRPಗೆ ಸಂಬಂಧಿಸಿದಂತೆ ಎಜುಕೇಷನಲ್ ಕ್ವಾಲಿಫಿಕೇಷನ್, ಮಿನಿಮಮ್ ಕ್ವಾಲಿಫಿಕೇಷನ್ PUCಯನ್ನು ಮಾಡುವಂತೆ ಈಗ ಆಲ್ರೆಡಿ ನಿರ್ಧಾರನ ತೆಗೆದುಕೊಂಡರೆ ಇದಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಸುತ್ತಲೇ ಬರ್ತದೆ. ಅದರೊಳಗೆಲ್ಲ ಸಂಪೂರ್ಣವಾದ ಮಾಹಿತಿ ಕೂಡ ಇರ್ತದೆ. ಅದೇ ರೀತಿ ನೇಮಕಾತಿ ಆಗುವಷ್ಟರಲ್ಲಿ ಇದನ್ನು ಏನು KSRP ಇದೆಯಲ್ಲ PUC ಮಾಡುವ ರೀತಿ ಕಾಣ್ತದೆ ರೀ. ಅದಕ್ಕಾಗಿ ಯಾರೆಲ್ಲ ಎಜುಕೇಷನಲ್ ಕ್ವಾಲಿಫಿಕೇಷನ್ 10th ಅಷ್ಟು ಐತ್ರಿ, ಆದಷ್ಟು PUC ಆದರೂ ಕೂಡ ಸ್ಟಡಿ ಮಾಡ್ಕೋರಿ. ಸ್ನೇಹಿತರೆ, ನೇಮಕಾತಿ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಅಕ್ಟೋಬರ್ 15ರ ನಂತರ ಆಗುವ ಸಾಧ್ಯತೆ ಐತ್ರಿ. ಈಗ ವಯೋಮಿತಿ ಸಡಿಲಿಕೆ ಒಂದಾತ, ಅದ್ರ ಜೊತೆಗೆ ಒಳ ಮೀಸಲಾತಿಯನ್ನು ಆಯಾ ಇಲಾಖೆಗೆ ಸಂಬಂಧಿಸಿದಂತೆ ಸರಿಯಾದ ರೀತಿಯಲ್ಲಿ ಹಂಚಿಕೆ ಮಾಡಿಕೊಂಡು ಪೋಸ್ಟಿಗೆ ಅನುಗುಣ ಹಂಚಿಕೆ ಮಾಡಿ ನಂತರ ನೇಮಕಾತಿ ಮಾಡ್ತಾರೆ. ಅದಕ್ಕಾಗಿ ಇದು ಅಕ್ಟೋಬರ್ 15ರ ನಂತರ ನೇಮಕಾತಿ ಆಗ್ಬೋದು ರೀ 90% ತಿಳಿತಲ್ಲ. ಸ್ನೇಹಿತರೆ, ನಿಮಗೇನಾದರೂ ಪೊಲೀಸ್ ಸಿಲೆಬಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಏನಾದರೂ ಬೇಕಂತಂದ್ರೆ ನಾನು ಆಲ್ರೆಡಿ ಹೇಳಿದೆ ಯಾವ್ಯಾವ ಸಿಲೆಬಸ್ ನೋಟ್ಸ್ ಇದೆ ಅಂತೇಳಿ. 6 to 10th ನೋಟ್ಸ್ ಕೂಡ ಐತ್ರಿ, ಬೇಸಿಕ್ ನೋಟ್ಸು. ಇದು ಕೇವಲ 100 ರೂಪಾಯಿದಲ್ಲಿ ನಿಮಗೆಲ್ಲ PDF ಅನ್ನು ಕಳಿಸ್ಕೊಡ್ಲಾಗ್ತದೆ. ಅದೇ ರೀತಿ ಪೊಲೀಸ್ ಸಿಲೆಬಸ್ ನೋಟ್ಸು, ಸಂಪೂರ್ಣವಾದ ನೋಟ್ಸ್ ಏನಿಗೆ ಯೆಲ್ಲೋ ಕಲರಲ್ಲಿ ಏನು ನೋಡಿದ್ರಲ್ಲ, ಈ ಎಲ್ಲ ನೋಟ್ಸು ಕೇವಲ 150 ಕಳಿಸ್ತದೆ ರೀ ನಮ್ಮ ಚಾನಲ್ ವೀಕ್ಷಕರಿಗೆ ಮಾತ್ರ. ಅದಕ್ಕಾಗಿ ನಿಮಗೇನಾದರೂ ನೋಟ್ಸ್ ಬೇಕಿತ್ತಂದ್ರೆ ನಮ್ಮ ಚಾನಲ್ಲಿ ವಿಡಿಯೋ ನೋಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸಿದ್ರೆ 150 ಕಳಿಸ್ತದೆ ರೀ. 200 ಈಗ ಕೇವಲ 150 ರೂಪಾಯಿಗೆ ಕಳಿಸ್ತದೆ. ಇಂಟ್ರೆಸ್ಟ್ ಇರೋರು ಮಾತ್ರ ಈ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿರಿ. ವಾಟ್ಸಪ್ ನಂಬರ್ಗೆ ಬರ್ಕೋರಿ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜನ್ನು ಹಾಕಿದ್ರೆ ಸಂಪೂರ್ಣವಾದ ಮಾಹಿತಿನ ನೀಡಲಾಗ್ತದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.